ದ್ವೇಷ ಭಾಷಣ ಕಾಯ್ದೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಡಿಸಿಎ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ದ್ವೇಷ ಭಾಷಣ ಕಾಯ್ದೆಯನ್ನ ವಾಪಸ್ ತಗೊಳ್ಳಿ ಅಂತ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು. ದ್ವೇಷ ಭಾಷಣ ನಿಷೇಧ ಕಾಯ್ದೆ ಇದು ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನ ಕೂಡ ಇಲ್ಲಿ ರಾಜ್ಯ ಬಿಜೆಪಿಯವರು ಮಾಡ್ತಿರುವಂತದ್ದು. ಜೊತೆಗೆ ಕರುನಾಡಿನಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು. ಈ ಒಂದು ಕಾಯ್ದೆ ಜನರ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಕೆಲಸ ಕೂಡ ಇದು ಆಗಿರುವಂತದ್ದು. ಹಾಗಾಗಿ ಇದನ್ನು ವಾಪಸ್ ಪಡಿಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡುವವರನ್ನ ಬಾಧಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಹೀಗಾಗಿ ದ್ವೇಷ ಭಾಷಣ ವ್ಯಾಖ್ಯಾನ ಕೂಡ ಅಸ್ಪಷ್ಟವಾಗಿದೆ. ಹಾಗಾಗಿ ಈ ಒಂದು ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೆ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. 3 ನಿಮಿಷ ಅವ್ರು ಹೋಗುವ. ಬೆಳಗಾವಿಯಲ್ಲಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿಯ ರಣಕಹಳೆ ಮೊಳಸಿರುವಂತದ್ದು. ಅದರ ವಿರುದ್ಧ ಹೋರಾಟವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಹೋರಾಟವನ್ನ ಕೂಡ ಬಿಜೆಪಿಯ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿಯಿಂದ ಬೆಳಗಾವಿಯ ಡಿಸಿ ಕಚೇರಿಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಪ್ರಮುಖವಾಗಿ ಗಮನಿಸಬಹುದು, ಈ ಒಂದು ಹಕ್ಕು ಸಂವಿಧಾನದ ವಿರುದ್ಧವಾಗಿರುತ್ತದೆ ಮತ್ತು ಇದು ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ಕಾಯ್ದೆ ಆಗಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನ ಹತ್ತಿಕ್ಕುವಂತ, ಅವರ ಮಾತನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳ್ತಿರುವಂತದ್ದು. ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಏನ್ ಹೇಳ್ತೀರಿ? ಸಂವಿಧಾನ ಖತ್ರೆ ಮೇ ಅಂತ ಹೇಳುವಂತ ರಾಹುಲ್ ಗಾಂಧಿ ಅವರ ಪಾರ್ಟಿ ಕಾಂಗ್ರೆಸ್, ಆದ್ರ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಅಂತ ಸಂವಿಧಾನ ಹತ್ಯೆ ಮಾಡಿದಂತ ಘಟನೆ ನಾವು ನೋಡಿದ್ದೇವೆ. ಈಗ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರೆ, ಮಾತಾಡುವಂತ ಒಂದು ನಮಗೆ ಸ್ವಾತಂತ್ರ್ಯ ಇದೆ. ಆ ಮಾತಾಡುವಂತ ಸ್ವಾತಂತ್ರ್ಯ ಕಸ್ಕೊಳ್ಳುವಂತ ಕೆಲಸ ಈ ಹೊಸ ವಿಧೇಯಕ ತಂದ ಯಾರು ಹೇಗೆ ಮಾತಾಡಬೇಕು ಅದು ಇವ್ರು ಮಾಡ್ತಾ ಇದ್ದಾರೆ. ಡಿಸಿಷನ್ ನಾಗರಿಕ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಸಂವಿಧಾನಕ್ಕೆ ಕೊಲೆ ಮಾಡುವಂತ ಇದು ವಿಧೇಯಕ ಹಿಂದೆ ತರಬೇಕು. ಇದ್ರ ದುರುಪಯೋಗ ಆಗಿ ಜನರಿಗೆ ತೊಂದರೆ ಆಗೋದ ಸಾಧ್ಯತೆ ಇದೆ. ಇದಿಷ್ಟು ಬಿಜೆಪಿಯ ಮಾಜಿ ಶಾಸಕರಾಗಿರುವುದು. ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೆ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ದ್ವೇಷ ಭಾಷಣ ಕಾಯ್ದೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಡಿಸಿಎ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ದ್ವೇಷ ಭಾಷಣ ಕಾಯ್ದೆಯನ್ನ ವಾಪಸ್ ತಗೊಳ್ಳಿ ಅಂತ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು. ದ್ವೇಷ ಭಾಷಣ ನಿಷೇಧ ಕಾಯ್ದೆ ಇದು ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನ ಕೂಡ ಇಲ್ಲಿ ರಾಜ್ಯ ಬಿಜೆಪಿಯವರು ಮಾಡ್ತಿರುವಂತದ್ದು. ಜೊತೆಗೆ ಕರುನಾಡಿನಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು. ಈ ಒಂದು ಕಾಯ್ದೆ ಜನರ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಕೆಲಸ ಕೂಡ ಇದು ಆಗಿರುವಂತದ್ದು. ಹಾಗಾಗಿ ಇದನ್ನು ವಾಪಸ್ ಪಡಿಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡುವವರನ್ನ ಬಾಧಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಹೀಗಾಗಿ ದ್ವೇಷ ಭಾಷಣ ವ್ಯಾಖ್ಯಾನ ಕೂಡ ಅಸ್ಪಷ್ಟವಾಗಿದೆ. ಹಾಗಾಗಿ ಈ ಒಂದು ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದೆ ಜೊತೆ ಮಹಿಳಾ ರಿಪೋರ್ಟರ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ. 3 ನಿಮಿಷ ಅವ್ರು ಹೋಗುವ. ಬೆಳಗಾವಿಯಲ್ಲಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿಯ ರಣಕಹಳೆ ಮೊಳಸಿರುವಂತದ್ದು. ಅದರ ವಿರುದ್ಧ ಹೋರಾಟವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಹೋರಾಟವನ್ನ ಕೂಡ ಬಿಜೆಪಿಯ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿಯಿಂದ ಬೆಳಗಾವಿಯ ಡಿಸಿ ಕಚೇರಿಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಪ್ರಮುಖವಾಗಿ ಗಮನಿಸಬಹುದು, ಈ ಒಂದು ಹಕ್ಕು ಸಂವಿಧಾನದ ವಿರುದ್ಧವಾಗಿರುತ್ತದೆ ಮತ್ತು ಇದು ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ಕಾಯ್ದೆ ಆಗಿದೆ.
ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನ ಹತ್ತಿಕ್ಕುವಂತ, ಅವರ ಮಾತನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳ್ತಿರುವಂತದ್ದು. ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಏನ್ ಹೇಳ್ತೀರಿ? ಸಂವಿಧಾನ ಖತ್ರೆ ಮೇ ಅಂತ ಹೇಳುವಂತ ರಾಹುಲ್ ಗಾಂಧಿ ಅವ್ರ ಪಾರ್ಟಿ ಕಾಂಗ್ರೆಸ್. ಆದ್ರ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಅಂತ ಸಂವಿಧಾನ ಹತ್ಯೆ ಮಾಡಿದಂತ ಘಟನೆ ನಾವು ನೋಡಿದ್ದೇವೆ. ಈಗ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರೆ, ಮಾತಾಡುವಂತ ಒಂದು ನಮಗೆ ಸ್ವಾತಂತ್ರ್ಯ ಇದೆ. ಆ ಮಾತಾಡುವಂತ ಸ್ವಾತಂತ್ರ್ಯ ಕಸ್ಕೊಳ್ಳುವಂತ ಕೆಲಸ ಈ ಹೊಸ ವಿಧೇಯಕ ತಂದ ಯಾರು ಹೇಗೆ ಮಾತಾಡಬೇಕು ಅದು ಇವ್ರು ಮಾಡ್ತಾ ಇದ್ದಾರೆ ಡಿಸಿಷನ್. ನಾಗರಿಕ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಸಂವಿಧಾನಕ್ಕೆ ಕೊಲೆ ಮಾಡುವಂತ ಇದು ವಿಧೇಯಕ ಹಿಂದೆ ತರಬೇಕು. ಇದ್ರ ದುರುಪಯೋಗ ಆಗಿ ಜನರಿಗೆ ತೊಂದರೆ ಆಗೋದ ಸಾಧ್ಯತೆ ಇದೆ. ಇದಿಷ್ಟು ಬಿಜೆಪಿಯ ಮಾಜಿ ಶಾಸಕರು ಹೇಳ್ತಿರೋದು. ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮೆರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದ್ವೇಷ ಭಾಷಣ ಕಾಯ್ದೆಯನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಬಿಜೆಪಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಡಿಸಿಎ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ಈ ದ್ವೇಷ ಭಾಷಣ ಕಾಯ್ದೆಯನ್ನ ವಾಪಸ್ ತಗೊಳ್ಳಿ ಅಂತ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬೆಳಗಾವಿಯಲ್ಲಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಹೋರಾಟವನ್ನ ಕೂಡ ಮಾಡಲಾಗ್ತಿರುವಂತದ್ದು. ದ್ವೇಷ ಭಾಷಣ ನಿಷೇಧ ಕಾಯ್ದೆ ಇದು ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಇಲ್ಲಿ ರಾಜ್ಯ ಬಿಜೆಪಿಯವರು ಮಾಡ್ತಿರುವಂತದ್ದು. ಜೊತೆಗೆ ಕರುನಾಡಿನಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು. ಈ ಒಂದು ಕಾಯ್ದೆ ಜನರ ಹಕ್ಕುಗಳನ್ನ ಕಸಿದುಕೊಳ್ಳುವಂತ ಕೆಲಸ ಕೂಡ ಇದು ಆಗಿರುವಂತದ್ದು. ಹಾಗಾಗಿ ಇದನ್ನು ವಾಪಸ್ ಪಡಿಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಿರುವಂತದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡೋರನ್ನ ಬಾಧಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಹೀಗಾಗಿ ದ್ವೇಷ ಭಾಷಣ ವ್ಯಾಖ್ಯಾನ ಕೂಡ ಅಸ್ಪಷ್ಟವಾಗಿದೆ. ಹಾಗಾಗಿ ಈ ಒಂದು ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅನ್ನೋದ್ರಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮೆರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 3 ನಿಮಿಷ ಅವ್ರು ಹೋಗುವ. ಬೆಳಗಾವಿಯಲ್ಲಿ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿಯ ರಣಕಹಳೆ ಮೊಳಸಿರುವಂತದ್ದು. ಅದರ ವಿರುದ್ಧ ಹೋರಾಟವನ್ನ ಕೂಡ ಈಗ ಮಾಡ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಹೋರಾಟವನ್ನ ಕೂಡ ಬಿಜೆಪಿಯ ಕಾರ್ಯಕರ್ತರು ಮಾಡ್ತಿರುವಂತದ್ದು. ಬೆಳಗಾವಿಯ ಡಿಸಿ ಕಚೇರಿಯಿಂದ ಬೆಳಗಾವಿಯ ಡಿಸಿ ಕಚೇರಿಗೆ ತೆರಳಿ ಅಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸುವಂತ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಿರುವಂತದ್ದು. ಪ್ರಮುಖವಾಗಿ ಗಮನಿಸಬಹುದು, ಈ ಒಂದು ಹಕ್ಕು ಸಂವಿಧಾನದ ವಿರುದ್ಧವಾಗಿರುತ್ತದೆ ಮತ್ತು ಇದು ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ಕಾಯ್ದೆ ಆಗಿದೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಸರ್ಕಾರದ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನ ಹತ್ತಿಕ್ಕುವಂತ, ಅವರ ಮಾತನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳ್ತಿರುವಂತದ್ದು. ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ಸರ್, ಏನ್ ಹೇಳ್ತೀರಿ? ಸಂವಿಧಾನ ಖತ್ರೆ ಮೇ ಅಂತ ಹೇಳುವಂತ ರಾಹುಲ್ ಗಾಂಧಿ ಅವ್ರ ಪಾರ್ಟಿ ಕಾಂಗ್ರೆಸ್. ಆದ್ರ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಅಂತ ಸಂವಿಧಾನ ಹತ್ಯೆ ಮಾಡಿದಂತ ಘಟನೆ ನಾವು ನೋಡಿದ್ದೇವೆ. ಈಗ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರೆ, ಮಾತಾಡುವಂತ ಒಂದು ನಮಗೆ ಸ್ವಾತಂತ್ರ್ಯ ಇದೆ. ಆ ಮಾತಾಡುವಂತ ಸ್ವಾತಂತ್ರ್ಯ ಕಸ್ಕೊಳ್ಳುವಂತ ಕೆಲಸ ಈ ಹೊಸ ವಿಧೇಯಕ ತಂದ ಯಾರು ಹೇಗೆ ಮಾತಾಡಬೇಕು ಅದು ಇವ್ರು ಮಾಡ್ತಾ ಇದ್ದಾರೆ ಡಿಸಿಷನ್. ನಾಗರಿಕ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಸಂವಿಧಾನಕ್ಕೆ ಕೊಲೆ ಮಾಡುವಂತ ಇದು ವಿಧೇಯಕ ಹಿಂದೆ ತರಬೇಕು. ಇದ್ರ ದುರುಪಯೋಗ ಆಗಿ ಜನರಿಗೆ ತೊಂದರೆ ಆಗೋದ ಸಾಧ್ಯತೆ ಇದೆ. ಇದಿಷ್ಟು ಬಿಜೆಪಿಯ ಮಾಜಿ ಶಾಸಕರು ಹೇಳ್ತಿರೋದು. ನಾಗರಿಕ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಕಾಯ್ದೆಯನ್ನು ವಾಪಸ್ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮೆರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.